ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವಂಥ ವಸತಿ ಶಾಲೆಗಳಲ್ಲಿನ ಅಂದರೆ ವಸತಿ ಶಾಲೆ ಯಾವುದು? ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್. ಈ ಒಂದು ವಸತಿ ಶಾಲೆಗಳ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂಥ ವಿವಿಧ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಈ ಒಂದು ನೇಮಕಾತಿಯನ್ನು ಹೊರಡಿಸಿದೆ. ಸೊ ಈ ಒಂದು ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದ್ದು, ಅರ್ಹ ಅಭ್ಯರ್ಥಿಗಳಿಂದ ಸದರಿ ಹುದ್ದೆಗಳಿಗೆ ಈ ಒಂದು ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಅರ್ಥ ಆಯ್ತಾ? ಸೊ ಈ ಒಂದು ಎಲ್ಲ ವಸತಿ ಶಾಲೆಗಳಲ್ಲಿ ವಿವಿಧ ಒಂದು ಹುದ್ದೆಗಳಿಗೆ ಅಂದರೆ ವಿವಿಧ ಒಂದು ಭಾಷಾ ಶಿಕ್ಷಕರಿಗೆ ಅದರಲ್ಲಿ ಮುಖ್ಯವಾಗಿ ಕನ್ನಡ, ಇಂಗ್ಲೀಷ್, ಆಮೇಲೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕಂಪ್ಯೂಟರ್ ಸೈನ್ಸ್, ದೈಹಿಕ ಶಿಕ್ಷಣ, ಪದವೀಧರ ಚಿತ್ರಕಲಾ ಶಿಕ್ಷಕ, ಗಣಕಯಂತ್ರ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು, ಹೀಗೆ ಒಟ್ಟಾರೆಯಾಗಿ ಒಂದು 767 ಹುದ್ದೆಗಳು ನಾನ್ ಎಚ್ ಕೆ ಅದಾವ. ಹೀಗೆ ನಾನ್ ಎಚ್ ಕೆ ಮತ್ತು ಎಚ್ ಕೆ ಕೂಡಿ ಎಷ್ಟದವ? 1087 ಅಂದರೆ 1000ಕ್ಕೂ ಅಧಿಕ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಈ ಒಂದು ಆಫಿಷಿಯಲ್ ನೋಟಿಫಿಕೇಷನ್ ಅಥವಾ ಅಧಿಸೂಚನೆಯಲ್ಲಿ ನೋಡೋಣ ಬನ್ನಿ. ವೇತನ ಶ್ರೇಣಿ ಬಂದುಬಿಟ್ಟು 54,000 ಸ್ಟಾರ್ಟಿಂಗ್ ಇರುತ್ತೆ. ಆಮೇಲೆ ಲಾಸ್ಟ್ ಪೀಕ್ ಪಾಯಿಂಟ್ 99,000, ಅಪ್ರಾಕ್ಸಿಮೇಟ್ಲಿ 1 lakh. ಅದು ಬೇಸಿಕ್ ಪೇ. ಎಸ್ ಫ್ರೆಂಡ್ಸ್, ಈಗಾಗಲೇ ಹೇಳಿದ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ನಾನ್ ಎಚ್ ಕೆ ಇದೆ. ನಾನ್ ಎಚ್ ಕೆಯಲ್ಲಿ ಒಟ್ಟಾರೆಯಾಗಿ 767, 725 ನಾರ್ಮಲ್, 42 ಹಿಂಬಾಕಿ. ಅಂದರೆ ಹಿಂಬಾಕಿ ಅಂದರೆ ಈ ಒಂದು ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರುವ ಹಿಂಬಾಕಿ ಹುದ್ದೆಗಳು. ಓಕೆ, ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಏನು? ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರಿಗೆ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಓಕೆ, ನೆಕ್ಸ್ಟ್ ಅಥವಾ ಇದಿಲ್ಲ ಅಂದ್ರೆ ನಿಮ್ಮ ಒಂದು ಸ್ನಾತಕ ಪದವಿ ಇಲ್ಲಂದ್ರೆ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವ 4 ವರ್ಷಗಳ ಕನ್ನಡ ಪಂಡಿತ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇವು ಎರಡರಲ್ಲೇ ಒಂದಾಗಿರಬೇಕು. ಮತ್ತು ಅದರ ಜೊತೆಗೆ ನಿಮ್ಮದು ಕನ್ನಡ BEd ಕಂಪ್ಲೀಟ್ ಆಗಿರಬೇಕು. BEd ಕಂಪಲ್ಸರಿ. ಓಕೆ, ಇಲ್ಲ ಇದು 1ನೇ ಪಾಯಿಂಟ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಪಾಯಿಂಟ್ ಏನಿದೆ ಆಪ್ಷನು, ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಒಂದು ಅಧ್ಯಯನ ಮಾಡದಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಈಗ ನಿಮ್ಮದು ಡಿಗ್ರಿಯಲ್ಲಿ ಮಾಡಿಲ್ಲ ಅಂದ್ರೆ ಈ ಒಂದು ನೀವು ಮಾಸ್ಟರ್ ಡಿಗ್ರಿಯಲ್ಲಿ ಮಾಡಿರಬೇಕು. ಅರ್ಥ ಆಯ್ತಾ? ಸ್ನಾತಕ ಇಲ್ಲಂದರೆ ಸ್ನಾತಕೋತ್ತರ. ನೆಕ್ಸ್ಟ್ ಆಂಗ್ಲ ಭಾಷೆ ಶಿಕ್ಷಕರು, ಅದು ಕೂಡ ಸೇಮ್. ಇಂಗ್ಲೀಷ್ ಭಾಷೆಯನ್ನು ಒಂದು ಐಚ್ಛಿಕ ಭಾಷೆಯನ್ನಾಗಿ ಕಲಾ ವಿಭಾಗದಲ್ಲಿ ಅಭ್ಯಾಸ ಮಾಡಿ ಸ್ನಾತಕ ಪದವಿ ಪಡೆದಿರಬೇಕು. ಇಲ್ಲ ಅಂದ್ರೆ ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇಲ್ಲ ಅಂದ್ರೆ ಇಲ್ಲಿ ಮತ್ತು BEd ಕೂಡ BEd ಆಯಿತು ಪ್ಲಸ್ ಅಡಿಷನಲ್ಲು. ನೆಕ್ಸ್ಟ್ ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯ ಇಲ್ಲ ಅಂದ್ರೆ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಅದೇ ರೀತಿ ಈ ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಸಿಸಿರಬೇಕು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಇಂಗ್ಲೀಷ್ ಟೀಚರ್ ಆದರೂ ಕೂಡ ಅಟ್ಲೀಸ್ಟ್ 10th ಏನು ಮಾಡಿರಬೇಕಪ್ಪ, ಈ ಒಂದು ಕನ್ನಡವನ್ನು ಓದಿರಬೇಕು. ಇಂಗ್ಲೀಷ್ ಟೀಚರ್ ಕೂಡ
ಕನ್ನಡವನ್ನು ಓದಲೇಬೇಕು. ಓಕೆ. ನೆಕ್ಸ್ಟ್ ಹಿಂದಿ ಭಾಷಾ ಶಿಕ್ಷಕರು, ಅವರಿಗೆ ಕೂಡ ಈ ಒಂದು ಹಿಂದಿ ಭಾಷೆಯಲ್ಲಿ ಒಂದು ಸ್ನಾತಕ ಪದವಿಯನ್ನು ಪಡೆದಿರಬೇಕು, ಪ್ಲಸ್ BEd ಆಗಿರಬೇಕು. ಓಕೆ. ನೆಕ್ಸ್ಟು ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರುವವರು, ಪ್ಲಸ್ ಹಿಂದಿ ವಿಷಯವನ್ನು ಪ್ರಮುಖ ವಿಷಯವನ್ನಾಗಿ ಎಲ್ಲಿ ಪದವಿಯಲ್ಲಿ ಆಯ್ಕೆ ಮಾಡಿಕೊಂಡಿರಬೇಕು. ಓಕೆ. ಸೊ ನಿಮ್ಮದು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಪೌಸ್ ಮಾಡಿ ನೋಡ್ಕೋಬೋದು ಅಥವಾ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದಾಗಿದೆ. ಓಕೆ. ನೆಕ್ಸ್ಟ್ ಗಣಿತ ಶಿಕ್ಷಕರು, ಅವರಿಗೆ ಕೂಡ ಸೇಮ್, ಅವರು ಗಣಿತ ವಿಷಯದಲ್ಲಿ ಈ ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು, ಒಂದು ಐಚ್ಛಿಕ ವಿಷಯವಾಗಿ ಪಡೆದಿರಬೇಕು. ಫಾರ್ ಎಕ್ಸಾಂಪಲ್ ರಸಾಯನಶಾಸ್ತ್ರ, ಈ ಕೆಮಿಸ್ಟ್ರಿಯನ್ನು ಐಚ್ಛಿಕ ವಿಷಯವಾಗಿ ಪಡೆದಿರಬೇಕು, ಪ್ಲಸ್ BEd. ನೆಕ್ಸ್ಟ್ ವಿಜ್ಞಾನ ಶಿಕ್ಷಕರು, ಅದು ಕೂಡ ಸೇಮ್, ಸಮಾಜ ವಿಜ್ಞಾನ. ನೆಕ್ಸ್ಟು ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಟೀಚರ್ಸ್ ಏನಿದೆ ಸ್ನಾತಕ ಪದವಿ ಎದರಲ್ಲಿ ಈ ಕಂಪ್ಯೂಟರ್ ಸೈನ್ಸು ಅಥವಾ ಇನ್ಫಾರ್ಮೇಷನ್ ಸೈನ್ಸು ಆರ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಆಗಿರಬೇಕು, ಅಥವಾ BE in CS ಆಗಿರಬೇಕು, ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಓಕೆ. ಸೊ ಇದಿಲ್ಲ ಅಂದ್ರೆ ಮತ್ತು ಇದೆಯಾ, ಸೊ ಇದೆಲ್ಲ ಆಗಿರಬೇಕು, ಇದು ಕಂಪಲ್ಸರಿ, ಇದು ಡಿಪ್ಲೊಮಾ ಕೋರ್ಸು. ಓಕೆ. ನೆಕ್ಸ್ಟ್ ದೈಹಿಕ ಶಿಕ್ಷಣ PE ಟೀಚರು, ಅವರು ಕೂಡ ಸ್ನಾತಕ ಪದವಿ ಪಡೆದಿರಬೇಕು, ಪ್ಲಸ್ BPEd ಆಗಿರಬೇಕು ಅವ್ರದ್ದು. ಆಮೇಲೆ ಇದು ಕೂಡ ಅವರು ಅದನ್ನು ಹೊಂದಿರಬೇಕು. ಹೆಚ್ಚುವರಿ ಅರ್ಹತೆಗಳು, ಇಲ್ಲಿ ಹೆಚ್ಚುವರಿ ಅರ್ಹತೆ ಅದಾವ, ಅದನ್ನು ನೀವು ನೋಡ್ಕೋಬೋದು. ಓಕೆ. ಸೊ ಇದೆಲ್ಲ ಆದಮೇಲೆ ಸಾಮಾನ್ಯ ಅರ್ಹತೆಯನ್ನು, ಈ ಒಂದು ಏಜ್ ಲಿಮಿಟ್ ಎಷ್ಟದ, ಸಾಮಾನ್ಯ ಅರ್ಹತೆಯವರೆಗೆ 45, ಆಮೇಲೆ 2A 2B 3A 3B 48, SC ST ಪ್ರವರ್ಗ 1 50. ಓಕೆ. ಆಮೇಲೆ ಈ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು 15ನೇ ತಾರೀಕು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ ಒಂದು ವಿಡಿಯೋ ನೋಡಿ ನೀವು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು. ಓಕೆ. ಲಾಸ್ಟ್ ಡೇಟು ಆಗಸ್ಟ್ 13. ನೆಕ್ಸ್ಟ್ ನಿಮ್ಮ ಒಂದು ವೇತನ ಶ್ರೇಣಿಯನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಚೆನ್ನಾಗಿದೆ, ಸ್ಟಾರ್ಟಿಂಗ 54,000 ಪ್ಲಸ್ ಅದ. ನೆಕ್ಸ್ಟು ಪಿಂಚಣಿ, ಈ ಒಂದು PF ಯೋಜನೆ ಇರೋದಿಲ್ಲ, ಇದಕ್ಕೆ KGID ಇರೋದಿಲ್ಲ, ಬಟ್ ಈ NPS ಇರುತ್ತೆ. ನೆಕ್ಸ್ಟ್ ಶುಲ್ಕ ಬಂದುಬಿಟ್ಟು 750 ಫಾರ್ ಜನರಲ್, 2A 2B 3A 3B ಅವರಿಗೆ. ಆಮೇಲೆ SC ST ಅವರಿಗೆ 500. ಆಮೇಲೆ ವಿಶೇಷ ಚೇತನ, ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ 250. ಓಕೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ವಿಧಾನ ಹೇಗಿದೆ, ಇಲ್ಲಿ OMR ಶೀಟ್ ಒಂದು ಎಕ್ಸಾಮ್, ಇಲ್ಲೇನಿದೆ ಲಿಖಿತ ಪರೀಕ್ಷೆ ಒಂದು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗ್ತದೆ. ಆ ಒಂದು ಎಕ್ಸಾಮ್ ಬೇಸಿಸ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಇರ್ತವೆ. ಟೋಟಲ್ 200 ಮಾರ್ಕು. ಓಕೆ. 200 ಮಾರ್ಕ್. ಆ ಒಂದು 200 ಮಾರ್ಕ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಡಿಪೆಂಡ್ ಆಗಿರುತ್ತೆ. ಆಮೇಲೆ ನೆಗೆಟಿವ್ ಅಂಕಗಳಿರ್ತವೆ, ನೆನಪಿರಲಿ. ಈ KEಯಿಂದ ಕಂಡಕ್ಟ್ ಮಾಡುವಂಥ ಯಾವುದೇ ಒಂದು ಎಕ್ಸಾಮ್ ಆಗಲಿ ಅದರಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇದ್ದೇ ಇರುತ್ತೆ. ಓಕೆ. ಇತರೆ ಒಂದು ಮೀಸಲಾತಿಗಳನ್ನು ಕೂಡ ನೀವು ಕೋರ್ಬೋದಾಗಿದೆ. ಸೊ ಇದಿಷ್ಟು ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಒಂದು ನೇಮಕಾತಿಯ ಮಾಹಿತಿಯಾಗಿತ್ತು. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಬೋದಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.